ಗೀತಾ ಮಹಾತ್ಮೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಸುದೀರ್ಘ ಜೀವನದಿಂದ ಜೀರ್ಣವಾದ ಈ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಧರಿಸುತ್ತಾನೆ. ಆದುದರಿಂದ ದೇಹಾಂತ್ಯದ ಕಾರಣಕ್ಕಾಗಿ ದುಃಖಿಸುವ ಅಗತ್ಯವಿಲ್ಲ ಎಂದು ಪರಮಾತ್ಮನು 2ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಮರಣದ ಮರ್ಮದ ಬಗ್ಗೆ ವಿವರಿಸಿದ್ದಾನೆ. ಸಾಮಾನ್ಯವಾಗಿ ಹಳೆಯ ಬಟ್ಟೆಗಳನ್ನು ಬಿಡುವಾಗ ಯಾರೂ ದುಃಖಿಸುವುದಿಲ್ಲ, ಬದಲಾಗಿ ಹೊಸದನ್ನು ಸ್ವೀಕರಿಸುತ್ತಿರುವ ಬಗ್ಗೆ ಸಂತೋಷ ಪಡುತ್ತಾರೆ. ಅದೇ ರೀತಿ ಜೀವಾತ್ಮನು ಈ ಶರೀರವನ್ನು ಬಿಡುತ್ತಿದ್ದಾನೆಂದು ದುಃಖಿಸಬಾರದು, ಭಯಪಡಬಾರದು. ಈ ಮಾತನ್ನು ಹೇಳುವುದು ಭಗವಂತನ ಮಟ್ಟದಲ್ಲಿ ಅಥವಾ ಅವನನ್ನು ತಿಳಿದ ಜ್ಞಾನಿಗಳ ಮಟ್ಟದಲ್ಲಿ ಸುಲಭವಾಗಿರಬಹುದು. ಆದರೆ ಸಾಮಾನ್ಯರಾದ ಅಜ್ಞಾನಿಗಳಿಗೆ ಇದು ಸುಲಭವಲ್ಲ. ಶರೀರವೇ ತಾನು ಎಂದುಕೊಂಡಿರುವವನಿಗೆ ಸ್ವಾಭಾವಿಕವಾಗಿ ಕಷ್ಟ, ಸುಖ, ದುಃಖಗಳು ಇದ್ದೇ ಇರುತ್ತದೆ. ಜ್ಞಾನಿಗಳಿಗೆ ಹಾಗಲ್ಲ. ಮರಣದ ಕುರಿತಾದ ಚಿಂತೆ ಅವರಿಗೆ ಇರಲಾರದು. ಮರಣ ಹೊಂದುವುದು ಅಥವಾ ಶರೀರವನ್ನು ಬಿಡುವುದು ಎಂದರೆ ಮೇಲ್ನೋಟಕ್ಕೆ ಕೇವಲ ಉಸಿರಾಟ ನಿಲ್ಲುವುದು ಎಂದಷ್ಟೇ ಅರ್ಥ ರೂಢಿಯಲ್ಲಿದೆ. ಆದರೆ ಅಲ್ಲಿ ಇನ್ನೂ ಅನೇಕ ಪ್ರಕ್ರಿಯೆಗಳು ನಡೆಯುತ್ತವೆ. ಮರಣದ ವೇಳೆಯಲ್ಲಿ ಮರಣಶಯ್ಯೆಯಲ್ಲಿ ಮಲಗಿರುವ ವ್ಯಕ್ತಿಯ ವಾಗೀಂದ್ರಿಯವು ಮೊದಲು ತನ್ನ ಶಕ್ತಿಯನ್ನು ಕಳೆದುಕೊಂಡು ಮನಸ್ಸಿನಲ್ಲಿ ಲಯವಾಗುತ್ತದೆ. ಆಗಲೇ ಆತ ಮಾತನಾಡಲು ಅಸಮರ್ಥನಾಗುತ್ತಾನೆ. ಸುತ್ತಲೂ ಇರುವವರನ್ನು ನೋಡುತ್ತಾನೆ. ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಕಣ್ಣೀರು ಸುರಿಸುತ್ತಾನೆ. ಇನ್ನೂ ಸ್ವಲ್ಪ ಸಮಯದ ನಂತರ ಆ ಮನಸ್ಸೂ ಕೂಡ ಪ್ರಾಣದಲ್ಲಿ ಲಯವಾಗುತ್ತದೆ. ಆಮೇಲೆ ಕೇವಲ ಉಸಿರು ಮಾತ್ರ ಇರುತ್ತದೆ. ಕೊನೆಗೆ ಉಸಿರಾಟವೂ ನಿಲ್ಲುತ್ತದೆ. ಅಂದರೆ ತೇಜಸ್ಸಿನಲ್ಲಿ ಲಯವಾಗುತ್ತದೆ. ಮುಂದೆ ತೇಜಸ್ಸೂ ಕೂಡ ಪರಮಾತ್ಮನಲ್ಲಿ ಲಯವಾಗಿ ಶರೀರವು ತಣ್ಣಗಾಗುತ್ತದೆ. ಹೀಗೆ ಮನಸ್ಸು, ಪ್ರಾಣ, ತೇಜಸ್ಸು ಇವುಗಳ ಸೂಕ್ಷ್ಮ ರೂಪವನ್ನು ಕ್ರಮವಾಗಿ ತನ್ನಲ್ಲಿ ಅಪಹರಿಸಿಕೊಂಡ ಆತ್ಮನು ಈ ಶರೀರವನ್ನು ಬಿಟ್ಟು ಹೋಗುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಪ್ರಕಾರ ಒಂದು ಶರೀರದ ಅಂತ್ಯದಲ್ಲಿ ಬೇರೊಂದು ಶರೀರವು ಪ್ರಾಪ್ತವಾಗುವುದರಿಂದ ಶೋಕಿಸುವುದು ಅನುಚಿತವೆಂದು ಭಗವಂತ ಹೇಳುತ್ತಾನೆ. ಹರಿ ಓಂ.